ಮೊದಲನೇ ಸ್ನೇಹಿತರೆ ಬನ್ನಿ, ಇವತ್ತು ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಮಿಕ್ಸ್ಡ್ ಕಂಟೆಂಟ್. ಹೌದು, 2026ರಲ್ಲಿ ಮಿಕ್ಸ್ಡ್ ಕಂಟೆಂಟ್ ಮಾಡಿದ್ರೆ ಚಾನಲ್ ಮಾಡೋದು ಚೆನ್ನಾಗುತ್ತಾ, ಏನ್ ಹೇಳುತ್ತೆ ಯೂಟ್ಯೂಬ್ ರೂಲ್ಸ್, ಇದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀವಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ, ಅವಾಗ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಓಕೆನಾ? ಬನ್ನಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ನಾನು ಏನ್ ಬರುತ್ತೆ ಇದು ಮಿಕ್ಸ್ಡ್ ಕಂಟೆಂಟ್ ಚಾನಲ್ಗಳು ಮಾಡ್ತಾರೆ ತುಂಬಾ ಜನ. ಈ ಚಾನಲ್ ಮಾಡೋದು ಚೆನ್ನಾಗುತ್ತಾ, ಏನ್ ಹೇಳುತ್ತೆ ಯೂಟ್ಯೂಬ್ ರೂಲ್ಸ್, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀಯಾ? ಚಾನಲ್ ಮಾನಿಟೈಸೇಷನ್ ಆಗತ್ತಾ ಇಲ್ವಾ ಅದನ್ನ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಫಸ್ಟ್ ಮಿಕ್ಸ್ ಕಂಟೆಂಟ್ ಮಾಡ್ಬೇಕಾ ಮಾಡಬಾರ್ದಾ? ಮಾಡ್ಬೇಕು. ಫಸ್ಟ್ ಯೂಟ್ಯೂಬ್ ಬಂದಾಗ ಕ್ರಿಯೇಟ್ ಮಾಡಿದಾಗ ಚಾನಲ್ ಮಾಡ್ಲೇಬೇಕು. ಯಾಕೆ ಬರುತ್ತಂತ ನೀವು ಕೇಳ್ಬೋದು. ಯಾಕಂತ ಅಂದ್ರೆ ಈಗ ಮಿಕ್ಸ್ ಕಂಟೆಂಟ್ ಮಾಡ್ತೀರಾ ಅಂತ ಅಂದ್ರೆ, ಉದಾಹರಣೆಗೋಸ್ಕರ ನಂದು ಟೆಕ್ ಚಾನಲ್, ನಾನು ಫಸ್ಟ್ ಏನ್ ಮಾಡ್ಬೇಕಂತ ಅನ್ಕೊಂತೀನಿ, ಏನಾದ್ರು ವ್ಲಾಗಿಂಗು ಕುಕಿಂಗ್ ಮಾಡ್ಬೇಕಂತ ಅನ್ಕೊಂತೀನಿ. ಎಕ್ಸಾಂಪಲ್ ಇಟ್ಕೊಳ್ಳಿ. ಈಗ ವ್ಲಾಗಿಂಗ್ ಕುಕಿಂಗ್ ಮಾಡ್ಬೇಕಂತ ಅಂದ್ರೆ ನಾನು ಡಿಫ್ರೆಂಟ್ ರೀತಿಯಲ್ಲಿ ನಾನು ಹಾಕ್ತೀನಿ. ಈಗ ವ್ಲಾಗಿಂಗು ಒಂದು, ಆಮೇಲೆ ಕುಕಿಂಗ್ ಒಂದು ವಿಡಿಯೋ, ಈ ತರ ಸೆಪರೇಟ್ ವಿಡಿಯೋ ಮಾಡ್ತೀನಿ. ಅದು ಓಡಿಲ್ಲ ಅಂತಂದ್ರೆ ಇನ್ನೂ 2-3 ಟಾಪಿಕ್ ಆಡ್ ಮಾಡ್ಕೊಂಡು, ಉದಾಹರಣೆಗೋಸ್ಕರ ಗೇಮಿಂಗ್, ಟೆಕ್ ಅಥವಾ ಎಜುಕೇಶನ್, ಇಷ್ಟು ಈ 5 ಟಾಪಿಕ್ ಅಲ್ಲಿ ಜಾಸ್ತಿ ಓಡಿದ್ದು ಟೆಕ್ ಬಗ್ಗೆ. ಜಾಸ್ತಿ ಓಡಿದ ಟೆಕ್ ಬಗ್ಗೆ ಅಂತ ಅಂದ್ರೆ ಆ ಟಾಪಿಕ್ ನಾವು ಚಾಯ್ಸ್ ಮಾಡ್ಕೊಂಡು ಅದನ್ನ ನಾವು ಆ ಕಂಟೆಂಟ್ ಇಟ್ಕೊಂಡು ಮುಂದುವರಿಸ್ಬೇಕು ನಮ್ಮ ಚಾನಲ್ನ. ಯಾಕಂತ ಅಂದ್ರೆ ಎಷ್ಟು ಜನ ಚಾನಲ್ಗೆ ಅಟ್ರಾಕ್ಟ್ ಆಗ್ತಾರ ಆಡಿಯನ್ಸ್. ಈಗ ಉದಾಹರಣೆಗೋಸ್ಕರ ನಂದು ಒಂದು ಚಾನಲ್ ಇದೆ, ಹೇಳ್ದಲ್ಲ 5 ತರ ಕಂಟೆಂಟ್ ಆಗ್ತಾ ಇದೀನಿ. ಅದರಲ್ಲಿ ವ್ಲಾಗ್ ಕಂಟೆಂಟ್ ಬಂದ್ಬಿಟ್ಟು 50 ಜನ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಆಮೇಲೆ ಸೇಮ್ ಕುಕಿಂಗು 50 ಜನ ಸಬ್ಸ್ಕ್ರೈಬರ್ಸ್. ಅದೇ ಗೇಮಿಂಗ್, ಎಜುಕೇಶನ್ 100 ಜನ ಸಬ್ಸ್ಕ್ರೈಬರ್ ಬರ್ತಾರೆ. ಆದ್ರೆ ಟೆಕ್ಗೆ 500 ಜನ ಸಬ್ಸ್ಕ್ರೈಬರ್ ಬರ್ತಾರೆ. ಸೊ ಇಲ್ಲೇ ಡಿಫ್ರೆನ್ಸ್ ನೋಡಿ. ಈಗ ಟೆಕ್ ಬಗ್ಗೆ ವಿಡಿಯೋ ಹಾಕ್ತಾರೆ, ಆ 500 ಜನನು ನೋಡ್ತಾರೆ. ಈಗ ಗೇಮಿಂಗ್ ಬಗ್ಗೆ ಅಥವಾ ಎಜುಕೇಶನ್ ಬಗ್ಗೆ ಹಾಕ್ತಾರೆ, ಆ 100 ಜನ ನೋಡ್ತಾರೆ. 100 + 100 200. ಓಕೆ, ಸಬ್ಸ್ಕ್ರೈಬರ್ ಹೇಳಿದ್ರೆ 100 ಜನ. ಆಮೇಲೆ ಕುಕಿಂಗ್ ಅಥವಾ ವ್ಲಾಗಿಂಗ್ ಹಾಕ್ತಾರೆ, 50 ಜನ ನೋಡ್ತಾರೆ. ಸೊ ಇದರಿಂದ ಯಾವ್ದು ಜಾಸ್ತಿ ನಮ್ಗೆ ವ್ಯೂಸ್ ಬರುತ್ತೆ, ಯಾವ್ದು ನಮ್ಗೆ ಪ್ರಾಫಿಟ್ ಆಗುತ್ತೆ, ನಮ್ಗೆ ಆ ಪರ್ಟಿಕ್ಯುಲರ್ ಕಂಟೆಂಟ್ ಇಟ್ಕೊಂಡು ನಾವು ಮಾಡ್ಬೇಕಾಗತ್ತೆ. ಈಗ ಟೆಕ್ ಚಾಯ್ಸ್ ಆಯ್ತಲ್ಲ, ಟೆಕ್ ಬಗ್ಗೆ ವಿಡಿಯೋ ಮಾಡೋಣ. ಈಗಪ್ಪ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದೆ, ಈ ತರ ಮಾಡಿ ನನ್ನ ಚಾನಲ್ ಇನ್ನೂ ವೈರಲ್ ಮಾಡ್ಕೊಬೋದಾ? ನೋ ವೇ, ಚಾನ್ಸೇ ಇಲ್ಲ. ಯಾಕಂತ ಅಂದ್ರೆ ಈಗ ನಂದು ಆಲ್ರೆಡಿ ಕ್ಲಿಕ್ ಆಗಿದೆ ಚಾನಲ್, ಟೆಕ್ ಬಗ್ಗೆ ಮಾಡ್ತಾನೆ. ಈಗ ನಾನು ಹೋಗಿ ಗೇಮಿಂಗ್ ಮಾಡ್ಬಿಟ್ರೆ ವಿಡಿಯೋ ನೋಡ್ತೀರಾ ಫ್ರೆಂಡ್ಸ್? ಇಲ್ಲ. ಏನೇನು ಒಂದ್ ದಿನಕ್ಕೆ ಒಂದೊಂದು ಟಾಪಿಕ್ ಚೇಂಜ್ ಮಾಡ್ತಾರಂತ ಏನ್ ಮಾಡ್ತಾರೆ, ವ್ಯೂವರ್ಸ್ ನೋಡೋದಿಲ್ಲ. ನಿಮ್ ಚಾನಲ್ ಡೆಡ್ ಆಗುತ್ತೆ, ಫ್ರೀಸ್ ಕೂಡ ಆಗುತ್ತೆ, ಆಮೇಲೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಏನ್ ಮಾಡ್ಬೇಕಂತ ಅಂದ್ರೆ, ನೀವು ಆದಷ್ಟು ಫಸ್ಟ್ ಮಿಕ್ಸ್ ಕಂಟೆಂಟ್ ಮಾಡಿ ಅದ್ರಲ್ಲಿ ಒಂದು ಕಂಟೆಂಟ್ ನ ಚಾಯ್ಸ್ ಮಾಡ್ಕೊಂಡು ಮಾಡ್ಬೇಕಿಲ್ಲ ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ತಾರೆ ಫ್ರೆಂಡ್ಸ್. ಸ್ಕಿಪ್ ಏನು ಅಂತ ನೀವು ಕೇಳ್ಬೋದು, ಅಂದ್ರೆ ಸೈಡ್ ತಳ್ತಾರೆ. ಈಗ ಒಂದು ಟಾಪಿಕ್, ನನಗೀಗ ಟೆಕ್ ಇಷ್ಟ ಆಯ್ತು. ಟೆಕ್ ಇಷ್ಟ ಆಗಿದ್ರೆ ನಮ್ಮಪ್ಪ ಒಂದು ಚಾನಲ್ ಇದೆ, ಅವರು ಟೆಕ್ ಬಗ್ಗೆ ಅಪ್ಲೋಡ್ ಮಾಡ್ತಿದ್ರು. ನಾನು ಡೈಲಿ ವಿಡಿಯೋಸ್ ನೋಡ್ತಾ ಇದ್ದೀನಿ. ಇದು ಚಾನಲ್ ಎ ಅಂತ ಇಟ್ಕೊಳ್ಳಿ. ಚಾನಲ್ ಎ ಸೇಮ್ ಅದ್ರ ಕಂಟೆಂಟ್ ಮಾಡ್ತಾ ಇತ್ತು, ಮಿಕ್ಸ್ ಕಂಟೆಂಟ್ ಮಾಡ್ತಾ ಇರಲಿಲ್ಲ, ಒಂದೇ ಟೈಪ್ ಕಂಟೆಂಟ್ ಮಾಡ್ತಿತ್ತು. ಅರೆ ಸಡನ್ ಆಗಿ ಏನಾಯ್ತೋ ಗೊತ್ತಿಲ್ಲ, ಎ ಚಾನಲ್ಗೆ ಮಿಕ್ಸ್ ಕಂಟೆಂಟ್ ಮಾಡ್ಬಿಡ್ತಪ್ಪ. ಮಿಕ್ಸ್ ಕಂಟೆಂಟ್ ಮಾಡಿದ್ರೆ ನಾನು ಟೆಕ್ ಇಷ್ಟಪಡೋದು ಬೇರೆ ಟೆಕ್ ವಿಡಿಯೋಸ್ ನೋಡ್ತೀನಿ, ಬೇರೆ ವಿಡಿಯೋಸ್ ನೋಡೋದಿಲ್ಲ. ಬೇರೆ ವಿಡಿಯೋ ವ್ಯೂಸ್ ಬರೋದಿಲ್ಲ, ನಿಮ್ಮ ಶ್ರಮ ವೇಸ್ಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಸಿಂಪಲ್ ಅಂಡ್ ಶಾರ್ಟ್ ಆಗಿ ಹೇಳಿದೀನಿ. ಕನ್ಕ್ಲೂಷನ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ, ನೀವು ಮಿಕ್ಸ್ ಕಂಟೆಂಟ್ ಮಾಡೋದು ಫಸ್ಟ್ ಒಳ್ಳೇದು. ಆಮೇಲೆ ಒಂದು ಕಂಟೆಂಟ್ ಚಾಯ್ಸ್ ಮಾಡ್ಕೊಂಡು ನಿಮ್ ಚಾನೆಲ್ನ ನಡೆಸ್ರಿ. ಇಲ್ಲ ಅಂತ ಅಂದ್ರೆ ನೀವು ಮಾನಿಟೈಸೇಷನ್ ಆದ್ಮೇಲೆ ಈ ತರ ಮಾಡ್ತೀರಾ ಅಂತ ಅಂದ್ರೆ ದಯವಿಟ್ಟು ಮಾಡಕ್ ಹೋಗ್ಲೇಬೇಡಿ. ನಿಮ್ಮ ಚಾನಲ್ ಡೆಡ್ ಆಗುತ್ತೆ ಅಥವಾ ಫ್ರೀಸ್ ಕೂಡ ಆಗುತ್ತೆ. ಇಷ್ಟು ನಾನು ಹೇಳಕ್ ಇಷ್ಟಪಡ್ತೀನಿ ಪಾಪ. ಓಕೆ, ಇದಾಯ್ತು. ಚಾನಲ್ ಬರುತ್ತೆ ಹೇಳ್ದಾಗ ಕ್ಲೀನ್ ಆಗಿ. ಫಸ್ಟ್ ಚಾನಲ್ ಓಪನ್ ಮಾಡಿದಾಗ ನೀವು ಮಿಕ್ಸ್ಡ್ ಕಂಟೆಂಟೇ ಮಾಡಬೇಕು ಯೂಟ್ಯೂಬ್ ನಲ್ಲಿ. ಕಾರಣ ಹೇಳ್ದ ಕ್ಲೀನ್ ಆಗಿ, ಯಾಕಂದ್ರೆ ಯಾವ ಆಡಿಯನ್ಸು ನಿನ್ನ ಟ್ಯಾಲೆಂಟ್ ನ ನೋಡಿ ಗುರುತಿಸ್ತಾರೆ. ಓಕೆ, ಆವಾಗ ಆ ಒಂದು ಕಂಟೆಂಟ್ ಅಲ್ಲಿ ನೀನು ಸೆಟಲ್ ಆಗ್ಬೋದು. ಓಕೆ, ಯಾವಾಗ ನೀವು ಒಂದೇ ಕಂಟೆಂಟ್ ನ ಇಟ್ಕೊಂಡು ಜೀವನ ಮಾಡ್ತೀನಿ ಅನ್ನೋದಕ್ಕೂ ಆಗಲ್ಲ. ಓಕೆ, ಈಗ ಭರತ್ ಏನೇನು ಮಾಡ್ದ, ಫಸ್ಟ್ ಎಜುಕೇಶನ್ ಬಗ್ಗೆ ಒಂದು ಚಾನಲ್ ಮಾಡ್ದ, ಅದು ಕ್ಲಿಕ್ ಆಗ್ಲಿಲ್ಲ. ಓಕೆ, ಆಮೇಲೆ ಏನ್ ಮಾಡ್ದ, ಟೆಕ್ ಬಗ್ಗೆ ಮಾಡಕ್ ಸ್ಟಾರ್ಟ್ ಮಾಡ್ದ. ನಾನು ಹೇಳಿದೆ ಟೆಕ್ ಬಗ್ಗೆ ಮಾಡು, ನೋಡ್ತಾರೆ ಅಂತ ಟೆಕ್ ಗಲ್ಚ್ ಕ್ಲಿಕ್ ಆಯ್ತು. ಓಕೆ, ಈ ರೀತಿ ಯಾವ್ದು ನಮ್ಮ ಒಂದು ಟ್ಯಾಲೆಂಟ್ ನ ಜನ ಗುರುತಿಸಕ್ ಸ್ಟಾರ್ಟ್ ಮಾಡ್ತಾರೋ ಆ ಒಂದು ಕಂಟೆಂಟ್ ನ ಮಾಡಿದ್ರೆ ಜನ ಅವಾಗ ನಮ್ಮನ್ನ ಇಷ್ಟಾನು ಪಡ್ತಾರೆ, ವಿಡಿಯೋನು ನೋಡ್ತಾರೆ, ನಾವು ಕೂಡ ಬೆಳಿಬಹುದು. ಓಕೆನಾ? ನೀವೇನ್ ಮಾಡ್ತೀರಾ ಅಂದ್ರೆ, ಚಾನಲ್ ಮಾನಿಟೈಸೇಷನ್ ಆಗುತ್ತಾ ಇಲ್ವಾ ಅಂತಾನು ಕೇಳ್ತಾರೆ ಬರತ್ತಿರಲ್ಲಿ. ಇಲ್ಲಿ ನಿಮ್ಮ ಓನ್ ಕಂಟೆಂಟ್ ಹಾಕ್ಬೇಕು. ಓನ್ ಕಂಟೆಂಟ್ ಇದ್ರೆ 100% ಮಾನಿಟೈಸೇಷನ್ ಆಗುತ್ತೆ. ಅದೇ ಇಲ್ಲಿ ಓನ್ ಕಂಟೆಂಟೇ ಹಾಕಲ್ಲ ಇವರು. ಕಂಟೆಂಟ್ ಹಾಕೋದೊಂದು, ಅಲ್ಲಿಂದ ಕಾರ್ಟೂನ್ ವಿಡಿಯೋ ಹಾಕೋದು. ಅವ್ರು ಹೇಳಿದ್ರು ವಿಡಿಯೋ ಹಂಗ ಹೋಗ್ತಾ ಇದೆ, ಇವ್ರು ಹೇಳಿದ್ರು ಕಾರ್ಟೂನ್ ವಿಡಿಯೋ ಹೋಗ್ತಾ ಇದೆ. ಆಮೇಲೆ ಓನಾಗಿ ಈ ತರ ಕುತ್ಕೊಂಡ್ ಮಾಡೋದು. ಆಮೇಲೆ ಏನಕ್ಕೆ ಪರಿಸರಿಸೋಕೆ ಇಷ್ಟ ಇಲ್ಲಪ್ಪ, ವಾಯ್ಸ್ ಹಾಕ್ಬಿಡೋದು, ವಿಡಿಯೋ ಹಾಕ್ಬಿಡೋದು, ಆಮೇಲೆ ಇಮೇಜಸ್ಗಳು ಹಾಕ್ಬಿಡೋದು. ಹೀಗೆ ತುಂಬಾ ಜನ ಮಾಡ್ಕೋತಿದ್ದಾರೆ. ಇದು ಇನ್ನತೆಟಿಕ್ ಕಂಟೆಂಟ್ ಬಂದ್ಬಿಡುತ್ತೆ. ಇಲ್ಲಿ ನೀವು ತಪ್ಪು ಮಾಡ್ತಾ ಇರೋದು. ನೀವು ಫೇಸ್ ತೋರಿಸಿ ನಿಮ್ಮ ಟ್ಯಾಲೆಂಟ್ ತೋರಿಸಿದ್ರೆ ಜನ ಇಷ್ಟಪಡೋದು.
ನೀವು ಅದಕ್ಕೆ ಬೇರೆ ಸಪ್ರೇಟ್ ಆಗಿ ಮಾಡ್ಕೊಳ್ಳಿ, ಓಕೆನಾ? ಚಾನಲ್ಗಳು ಈ ಒಂದು ಚಾನಲ್ ಇಷ್ಟೆಲ್ಲ ಮಿಕ್ಸ್ಡ್ ಮಾಡಿದಾಗ ಕಿಚಡಿ ತರ ಮಾಡ್ಬಿಟ್ಟಾಗ ಜನ ಅವಾಗ ಯೂಟ್ಯೂಬ್ ಕೂಡ ನಿಮ್ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಡಲ್ಲ. ಹೌದು. ಯಾವಾಗ ನೀವು ಬ್ಲಾಗ್ ಮಾಡ್ತಾ ಇದ್ದೀರಾ ಅಂದ್ರೆ ಪೇಸ್ ತರ್ಸ್ಕೊಂಡು ಬ್ಲಾಗ್ ಮಾಡಿ, ಕುಕಿಂಗ್ ಮಾಡ್ತಾ ಇದ್ರೆ ಕುಕಿಂಗ್ ಪೇಸ್ ತರ್ಸ್ಕೊಂಡು ಮಾಡಿ, ಅಥವಾ ವಾಯ್ಸ್ ಕೊಟ್ಟು ಮಾಡಿ. ಓಕೆ, ಎಲ್ಲರಿಗೂ ವಾಯ್ಸ್ ಕೊಟ್ಕೊಂಡು ಮಾಡಿ, ಪರವಾಗಿಲ್ಲ. ಬಟ್ ನಿಮ್ ಓನ್ ಆಗಿರ್ಬೇಕು ಅದು ಕಂಟೆಂಟು. ಅವ್ರು ಯಾರೋ ಮಾಡಿದ್ರು ಅಂತ ಅದ್ ನಿಂತ್ಕೊಂಡ್ ಬರೋದು, ಅವ್ರು ಯಾರೋ ಹಾಡು ಹೇಳಿದ್ರು ಅಂತ ಅದೇ ಹಾಡು ನಾನು ಹೇಳೋದು, ಅದೇ ಪಿಕ್ಚರ್ ನಾನು ಹಾಕೊಳೋದು, ಇಲ್ಲೇ ಇನ್ನಥೆಟಿಕ್ ಕಂಟೆಂಟ್, ರಿವ್ಯೂಸ್ ಕಂಟೆಂಟ್ ಇವೆಲ್ಲ ಬರೋದು ಪ್ರಾಬ್ಲಮ್ ಆಗೋದು. ಓಕೆ, ನಿಮ್ಗೆ ಯೂಟ್ಯೂಬ್ ಎಲ್ಲೂ ಹೇಳಿಲ್ಲ ಮಿಕ್ಸ್ಡ್ ಕಂಟೆಂಟ್ ಮಾಡಬೇಡಪ್ಪ, ನಿನ್ ಚಾನಲ್ ನಾನು ಮಾಡಿಷನ್ ಮಾಡ್ಕೊಡಲ್ಲ ಅಂತ. ನಿಮ್ ಓನ್ ಕಂಟೆಂಟ್ ಇತ್ತಾ ಏನ್ ಬೇಕಾದ್ರೂ ಮಾಡೋದು, ಮಿಕ್ಸ್ಡ್ ಆದ್ರೂ ಮಾಡ್ಕೋ, ಏನಾದ್ರು ಮಾಡ್ಕೋ. ನಿನ್ ಏನಿದೆ 1K ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಯ್ತಾ? ಚೆಕ್ ಮಾಡ್ತೀನಿ ಚಾನಲ್ ಎಲ್ಲ ನಿಂದೆ ಓನ್ ಕಂಟೆಂಟ್ ತಗೋ, ರೈಟ್ ಮಾರ್ಕ್, ಅಪ್ರೂವಲ್, ಹೋಗು ಮಾಡಿಷನ್ ಆಯ್ತು, ದುಡಿ ಹೋಗು, ದುಡ್ಡು ತಿನ್ನು ಅಂತ ಯೂಟ್ಯೂಬರ್ ಹೇಳುತ್ತೆ. ಅರ್ಥ ಆಯ್ತಾ? ಇಲ್ಲಿ ನೀವು ಮಾಡೋದು ಏನ್ ಕೆಲಸ? ವಿಡಿಯೋಗಳು ಹಾಕ್ಬಿಡೋದು, ಅವ್ರು ಹೇಳೋರು ಕಾಟನ್ ವಿಡಿಯೋಗಳು ಹಾಕ್ಬಿಡೋದು. ಈ ರೀತಿ ಮಾಡಬೇಡಿ. ಓಕೆ, ಮಿಕ್ಸ್ಡ್ ಹೆಂಗ್ ಮಾಡ್ಬೇಕು ಬರ್ತಾ ಇದ್ದಾಗ ಟೆಕ್ನಾಲಜಿ ಇರ್ಬೋದು, ಬ್ಲಾಗ್ ಇರ್ಬೋದು, ಕುಕಿಂಗ್ ಇರ್ಬೋದು, ಗೇಮಿಂಗ್ ಇರ್ಬೋದು, ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಟ್ರೈ ಮಾಡಿ ನಿಮ್ಮ ಚಾನಲ್ನ. ಯಾವ್ರಲ್ಲಿ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬರೋದು ಸ್ಟಾರ್ಟ್ ಆಗುತ್ತೋ ಆ ಒಂದು ಕಂಟೆಂಟ್ನ ಲೈಫ್ ಟೈಮ್ ಕಂಟಿನ್ಯೂ ಮಾಡಿ. ಅವ ಲೈಫ್ ಟೈಮ್ ಕೂಡ ನೀವು ಅರ್ನ್ ಮಾಡ್ಬೋದು, ಯೂಟ್ಯೂಬ್ನಲ್ಲಿ ಮಾಡಿಷನ್ ಎಲ್ಲ ಮಾಡ್ಕೊಬೋದು ಅಲ್ವಾ? ಇಲ್ಲ ಅಂದರೆ ನೀವು ಒಂದೇ ಕಂಟೆಂಟಲ್ಲಿ ಮಾಡ್ತೀರಂದ್ರೆ ನೀವು ಫ್ಲಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಅದಕ್ಕೋಸ್ಕರ ಈ ಒಂದು 2026 ನಾನು ಹೇಳೋದಕ್ಕೆ ಇಷ್ಟಪಡೋದು, ಫಸ್ಟ್ ಚಾನಲ್ ಓಪನ್ ಮಾಡಿ, ಮಿಕ್ಸ್ಡ್ ಕಂಟೆಂಟ್ ಮಾಡಿ, ಯಾವ್ದ್ರಲ್ಲಿ ವ್ಯೂಸ್ ಬರುತ್ತೋ ಅದನ್ನ ಕಂಟಿನ್ಯೂ ಮಾಡಿ. ಆವಾಗ ನೀವು ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋನಿಗೆ ಏನ್ ಮಾಡೋಣ. ಓಕೆ ಪಾಪ, ಐ ಹೋಪ್ ನಿನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಅನ್ಕೊಂಡಿದೀನಿ. ಈ ರೀತಿ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನಂಗೆ ಪ್ರೋತ್ಸಾಹ ಕೊಡಿ. ಹೇಗೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಮತ್ತೊಂದು ಕಮೆಂಟ್ ಮಾಡ್ರೆ, ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭೋದಯ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.